ಓಂ ಸುದರ್ಶನಾಯ ನಮಃ. ನಿಜಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮಗೆಲ್ರಿಗೂ ಗೊತ್ತು, ನಾವು ಮಾಡ್ತಕ್ಕಂಥ ಜೀವನದ ಒಂದು ವಿಧಿವಿಧಾನಗಳಲ್ಲಿ ನಮಗೆ ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಪ್ರೌಢಾವಸ್ಥೆ, ವೃದ್ಧಾವಸ್ಥೆ ಕಡೆಗೆ ನಾವು ನಮ್ಮೆಲ್ಲೋ ಒಂದು ಕಡೆ ದೇಹ ತ್ಯಾಗವನ್ನು ಕೂಡ ಮಾಡಬೇಕಾಗಿರುತ್ತೆ. ಆದರೆ ಈ ಮಧ್ಯೆ ಒಂದು ಕಡೆ ಮಹಾಭಾರತದ ಯುದ್ಧದ ಸಮಯದಲ್ಲಿ ಸಾಕ್ಷಾತ್ ಕೃಷ್ಣ ಭಗವಾನರು ಅರ್ಜುನರಿಗೆ ಹೇಳ್ತಾರಂತೆ, ನಮ್ಮ ಜೀವಿತಾವಧಿಯಲ್ಲಿ 3 ತಪ್ಪುಗಳನ್ನು ನಾವು ಮಾಡದೇ ಇದ್ದರೆ ನರಕ ಪ್ರಾಪ್ತಿ ಆಗೋದಿಲ್ಲ. ಆ 3 ತಪ್ಪುಗಳನ್ನು ಮಾಡಿದ್ದೆ ಆದರೆ ನಮಗೆ ನರಕ ಪ್ರಾಪ್ತಿ ಆಗೇ ಆಗುತ್ತೆ ಮಾನವರಿಗೆ ಅಂತಕ್ಕಂಥದ್ದನ್ನು ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆ 3 ತಪ್ಪುಗಳು ಯಾವುದು? ಆ ತಪ್ಪುಗಳೇನಾದರೂ ಮಾಡಿದರೆ ಅದಕ್ಕೆ ಪ್ರಾಯಶ್ಚಿತ್ಯ ಇದೆಯಾ? ಇದೆ. ಹಾಗಾಗಿ ನರಕ ಪ್ರಾಪ್ತಿಗೆ, ನರಕ ಅಂದರೆ 2 ಅರ್ಥ ಬರುತ್ತೆ. ನಾವು ಯಾರೂ ಸ್ವರ್ಗ ನರಕಗಳು ನೋಡಿಲ್ಲ. ಈ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ, ತಾಳ್ಮೆಯಿಂದ, ಮನಸ್ಸಿನ ತೃಪ್ತಿಯಿಂದ ಇರತಕ್ಕಂಥದ್ದೇ ಸ್ವರ್ಗ. ಇನ್ನು ನರಕ ಅಂದಾಗ ಚಿತ್ರಹಿಂಸೆ, ಸಮಾಜದ ಚಿತ್ರಹಿಂಸೆ, ಕುಟುಂಬದಲ್ಲಿ ನಮ್ಮ ಎಲ್ಲ ಏನು ಪ್ರತಿ ವಿಷಯದಲ್ಲೂ ಕಷ್ಟ 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 ಅದೃಷ್ಟನೇ ನಾವು ನೋಡಿಲ್ಲ. ಇದನ್ನು ನರಕ ಅಂತ ಹೇಳ್ತೀವಿ. ಕೆಲವರು ಸ್ವಪ್ರಯತ್ನದಿಂದ ಕಷ್ಟಗಳನ್ನು ಎದುರಿಸಿ, ಸ್ವಪ್ರಯತ್ನದಿಂದ ಕಾಯಕವೇ ಕೈಲಾಸ ಅಂತ ಹೇಳಿ ಕಷ್ಟಪಟ್ಟ ಮೇಲೆ ಬಂದಿರತಕ್ಕಂಥವ್ರಿಗೆಲ್ಲರಿಗೂ ಕೂಡ ಅಲ್ಲಿ ಕಷ್ಟನೂ ನರಕನೂ ನೋಡಿರ್ತಾರೆ, ಸ್ವರ್ಗನೂ ನೋಡಿರ್ತಾರೆ. ಆದರೆ ಪರಮಾತ್ಮ ಹೇಳ್ತಕ್ಕಂಥದ್ದು ಮುಂದಿನ ಜನ್ಮ ಅಂತ ಒಂದಿದೆ. ಮುಂದಿನ ಜನ್ಮಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನರಕ, ಆ ಮಧ್ಯೆ ಹೋಗೋಕ್ಕೆ ಮುಂಚೆ ಈ ಒಂದು ಲೆಕ್ಕಾಚಾರ ಚುಕ್ತ ಆಗಬೇಕು. ಆ ನರಕಕ್ಕೆ ಈ 3 ತಪ್ಪುಗಳನ್ನು ಮಾಡಬಾರ್ದು ಅಂಥೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಯುದ್ಧ ಭೂಮಿಯಲ್ಲಿ ಹೇಳಿದಂಥ ಮಾತುಗಳು ಯಾವುದು ಅಂದರೆ, ನರಕದ ಬಗ್ಗೆ ಪ್ರಸ್ತಾಪ ಮಾಡ್ತಾ 3 ತಪ್ಪುಗಳನ್ನು ನಾವು ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡಬಾರ್ದು. ಒಂದು, ಕಾಮ, ಅತಿಯಾದ ಕಾಮ. ಆ ಕಾಮಕ್ಕೆ ಮಿತಿನೇ ಇರೋದಿಲ್ಲ. ಕಾಮ ಅಂದರೆ ಕೇವಲ ಎಲ್ಲೋ ಒಂದು ಕಡೆ ನಾವು ಬೇರೆ ಬೇರೆ ಏನೇನೋ ಅರ್ಥಗಳನ್ನ ಉಪಯೋಗಿಸ್ಕೊ. ಕಾಮ ಅಂದರೆ ಹಣದ ಕಾಮ, ಹಣದ ದಾಹ, ಸಮಾಜದ ಕಾಮ. ಕಾಮ ಅಂದರೆ ಆಸೆ ಆಕಾಂಕ್ಷೆಗಳು ಮಿತಿಮೀರಿ ಹೋಗ್ತಕ್ಕಂಥ ಎಲ್ಲ ವಿಧದಲ್ಲೂ ಕೂಡ ಕಾಮವನ್ನು ವ್ಯಕ್ತಿ ಕಂಟ್ರೋಲ್ ಇಟ್ಕೊಂಡಾಗ, ಒಂದು ಇತಿಮಿತಿಯಲ್ಲಿ ಇಟ್ಕೊಂಡಾಗ ಅದು ನರಕಕ್ಕೆ ಹೋಗೋದಿಲ್ಲ. ಅತಿಯಾದ ಕಾಮ, ನಾವು ಇನ್ನೊಂದು ಅರ್ಥದಲ್ಲಿ ಹೇಳಿದ್ರೆ ಕಾಮಿಗಳಿಗೆ, ಯಾರು ಈ ಭೂಮಂಡಲದಲ್ಲಿ ಕಾಮಿಗಳಿದ್ದಾರೆ ಅವ್ರು ಹೆಂಗೆ ಕಷ್ಟ ಅನುಭವಿಸ್ತರು ಅಂತ ನಿಮಗೆ ಗೊತ್ತಿದೆ. ಕಾಮವನ್ನು ಆ ಒಂದು ಹುಷಾರಾಗಿ ಇಟ್ಕೋಬೇಕಾಗಿರುತ್ತೆ. ಇದಕ್ಕೆ ಉದಾಹರಣೆ ಎಂದಾಗ ನಾವು ಸಾಧ್ಯವಾದಷ್ಟು ರಾವಣನನ್ನೇ ತಗೊಳ್ಳೋಕೆ ಹೋಗ್ತೀವಿ. ಆತ ಒಂದು ತನ್ನ ಹೆಂಡತಿಯ ಜೊತೆ ಆರಾಮಾಗಿದ್ದಿದ್ರೆ ಆತ ಇಡೀ ಪ್ರಪಂಚಕ್ಕೆ ಮಹನೀಯನಾಗ್ತಾ ಇದ್ದ. ಅಂತಹ ಅಖಂಡ ಭಕ್ತ. ಆ ಭಕ್ತನಿಗೆ ಕಾಮದಿಂದ ಆತ ಜೀವನವನ್ನೇ ಹಾಳು ಮಾಡಿಕೊಂಡ ಅಂತೂ ಕೂಡ ಹೇಳ್ಬೋದು. ಹಾಗೆ ಪ್ರಾಣ ಕೂಡ ಹೋಯಿತು, ಆ ಕಾಮದಿಂದನೇ ಪ್ರಾಣ ಹೋಯಿತು. ಇದು ಮಾಡಬಾರ್ದು. ಎರಡನೇದು ಕ್ರೋಧ. ಒಂದನೇದು ಕಾಮ, ಎರಡನೇದು ಕ್ರೋಧ, ಅತಿಯಾದ ಕೋಪ, ಅತಿಯಾದ ಪ್ರಪಂಚನೆಂದು ಎಲ್ಲ ಭೂಮಿಗೆ ಬೇಲಿ ಹಾಕ್ತೀವಿ. ಆದರೆ ನಮ್ಮ ದೇಹಕ್ಕೆ ಬೇಲಿ ಹಾಕ್ಕೊಳಕ್ಕಾಗಲ್ಲ, ಮನಸ್ಸಿಗೆ ಬೇಲಿ ಹಾಕ್ಕೊಳಕ್ಕಾಗಲ್ಲ, ಪ್ರಾಣಕ್ಕೆ ಬೇಲಿ ಹಾಕ್ಕೊಳಕ್ಕಾಗಲ್ಲ. ಪ್ರಾಣ ಪಟ್ ಅಂತ ಹೊಟ್ಟೋಗುತ್ತೆ. ಬೆಂಗಳೂರು ನಂದೇ, ಇನ್ನೊಂದು ನಂದೇ, ಮತ್ತೊಂದು ನಂದೇ. ಆದರೆ ಆ ಕಾಮ, ಈ ಕ್ರೋಧ, ಕೋಪಗಳಿಂದ ನಾವು ಆಸ್ತಿ ಮಾಡೋದು, ಕೋಪಗಳು ಯಾರನ್ನೋ ಚಿತ್ರಹಿಂಸೆ ಮಾಡಿ ತೊಂದರೆ ಕೊಟ್ಟು ಆ ಕೋಪದಿಂದ ನಾವು ಏನೋ ಮಾಡ್ಕೊಳ್ಳೋಕೆ ಹೋದಾಗ ಇದರಿಂದ ಕೂಡ ನರಕಕ್ಕೆ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಅತಿ ಕೋಪ ಕೂಡ ಒಳ್ಳೆಯದಲ್ಲ. ಮೂರನೇದು, ನಾವು ಅರಿಷಡ್ವರ್ಗಗಳನ್ನು ಇಲ್ಲಿ ತಗೊಂಡಿಲ್ಲ. ಕೇವಲ ಕಾಮ, ಕ್ರೋಧ, ಅತಿಯಾಸೆ. ಈ ಅತಿಯಾಸೆ ಅಂದಾಗ ದುರಾಸೆ. ದುರಾಸೆ ಅಂದಾಗ ಎಲ್ಲ ದಾರಿಗಳಲ್ಲೂ ಹೋಗ್ತೀವಿ. ರಾಜಕೀಯದಲ್ಲಿ ಒಂದು ಸ್ಥಾನಮಾನ ಸಿಕ್ತು ಅಂದರೆ ಅಲ್ಲಿ ಅತಿಯಾಸೆ, ಬೇರೆ ಬೇರೆ ಮಾರ್ಗಗಳನ್ನು ಹುಡುಕೊಂಡು ರಾಜಕೀಯದ ಎಲ್ಲೋ ಒಂದು ಕಡೆ ಆ ಟ್ರೇಡ್ ಇಟ್ಕೊಂಡು ಆಸ್ತಿ ಮಾಡೋಕ್ಕೆ ಕೆಲವರು ಹೋದಾಗ ಅಲ್ಲೂ ಕೂಡ ತೊಂದರೆಗಳಾಗತ್ತೆ. ಅದು ಕೂಡ ನರಕ ಪ್ರಾಪ್ತಿಯಾಗತ್ತೆ. ಕೆಲವ್ರನ್ನ ನಾವು ನೋಡಿರ್ತೀವಿ, ಸಾಯೋ ಸ್ಥಿತಿಯಲ್ಲಿ ಎಲ್ಲರೂ ಇರ್ತಾರೆ, ಯಾರೂ ಇರಲ್ಲ. ಎಲ್ಲವೂ ಇದೆ, ಯಾವುದೂ ಇಲ್ಲ. ಆದರೆ ಇವತ್ತು ಒಂದು ತುತ್ತು ಅನ್ನ ತಿನ್ನೋಕ್ಕಾಗಲ್ಲ, ಶರೀರ ಸ್ಪಂದಿಸೋದಿಲ್ಲ, ಮನಸ್ಸು ಮಾತ್ರ ಅದೇ ಮನಸ್ಸಿರುತ್ತೆ, ಅದೇ ಅಧಿಕಾರ ಪ್ರಾಪ್ತಿಯ ಮನಸ್ಸು, ಅಧಿಕಾರದ ದರ್ಪ ಮನಸ್ಸಿರುತ್ತೆ. ಆದರೆ ಪರಿಸ್ಥಿತಿ ವಿಚಿತ್ರವಾಗಿರುತ್ತೆ. ಅದಕ್ಕೆ ನಾವು ಶಕ್ತಿ ಇದ್ದಾಗ, ಕಣ್ಣಿದ್ದಾಗ, ಕಿವಿ ಇದ್ದಾಗ, ದೇಹ ಸ್ಪಂದಿಸೋಗ ಹುಷಾರಾಗಿ ಹೋಗಿ, ಹುಷಾರಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಮುಂದೆ ನಿಮ್ಮ ಎಂಡಿಂಗ್ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಒಂದು ಕಾಮ, ಕ್ರೋಧ, ಅತಿಯಾಸೆ ಇವುಗಳು ಮನುಷ್ಯನನ್ನು ನರಕಕ್ಕೆ ಕರ್ಕೊಂಡು ಹೋಗುತ್ತೆ. ನರಕದ ಮೆಟ್ಟಿಲುಗಳು ಇವನ್ನು ಜಯಿಸಬೇಕು. ಪ್ರಾಣಿಗಳಿಗೆ ಹಿಂಸೆ ಕೊಡ್ತಕ್ಕಂಥದ್ದು, ವೃದ್ಧರಿಗೆ ತೊಂದರೆ ಕೊಡ್ತಕ್ಕಂಥದ್ದು, ದರ್ಪ ಅಧಿಕಾರ ಇದ್ದಂತಹ ಬೇರೆ ಅಶಕ್ತರಿಗೆ ತೊಂದರೆ ಕೊಟ್ಟಿದ್ದೆಲ್ಲವೂ ಕೂಡ ನರಕಕ್ಕೆ ನಮ್ಮನ್ನು ತಳ್ಳುತ್ತೆ. ಇದೆಲ್ಲವೂ ನಿಜಾನ ಅಂದರೆ ಇದು ಶಾಶ್ವತ, ನಿಜವಾಗ್ಲೂ ನಡೀತಾ ಇರತಕ್ಕಂಥದ್ದೇ ಆಗಿದೆ ಅಂತ ಹೇಳ್ತಾ, ಎಲ್ಲವೂ ಅನುಭವಪೂರ್ವಕವಾಗಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.